ಧನುರ್ರಾಶಿ ಕುಟುಂಬದಲ್ಲಿ ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು. ನಿನ್ನೆ ಅಂದ್ಕೊಂಡಿರೋದಿಲ್ಲ, ಅಥವಾ ನಿನ್ನೆ ದಿವಸ ನೀವು ಯೋಚನೆಯನ್ನೂ ಕೂಡ ಮಾಡಿರೋದಿಲ್ಲ ಹೀಗಾಗಬಹುದು ಅಂತ ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು ಉಲ್ಬಣವಾಗುತ್ತೆ. ಅದೆಲ್ಲವೂ ಕೂಡ ಗೊತ್ತಿರುವಂಥದ್ದೇ, ಆದರೆ ಹೇಗೆ ಅದನ್ನು ಬಗೆಹರಿಸುವಂಥದ್ದು ಅನ್ನೋದೇ ದೊಡ್ಡ ಸವಾಲು, ಚಿಂತೆ ಆಗ್ತಕ್ಕಂಥದ್ದು. ರಾಜಕೀಯ ಸಂಪರ್ಕದಿಂದ, ರಾಜಕಾರಣಿಗಳ ಸಂಪರ್ಕದಿಂದ ಒಂದಷ್ಟು ಲಾಭ ಆಗುವಂಥದ್ದಿದೆ, ಅದನ್ನು ಗಮನಿಸ್ಕೊಳ್ಳಿ. ದೇಹಾಲಸ್ಯ ಮತ್ತು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಆಲಸ್ಯ ಒಂದು ಕಡೆ, ಮತ್ತೊಂದು ಕಡೆ ಏನೋ ಒಂದು ರೀತಿಯ ನೆಮ್ಮದಿ ಇಲ್ಲ, ಅಸಮಾಧಾನ, ಅಶಾಂತಿ, ಅತೃಪ್ತಿ, ಅಸಂತೋಷ ಇವೆಲ್ಲವೂ ಸಾಲು ಸಾಲಾಗಿ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮಕ್ಕಳ ಮಾತು, ಮನಸ್ಸು ನಿಮಗೆ ವಿರುದ್ಧವಾದಂತಹ ರೀತಿಯಲ್ಲಿ ದ್ವೇಷ ಪೂರಕವಾಗಿ, ದ್ವೇಷ ಪ್ರೇರಿತವಾಗಿ ಅದು ಪ್ರಭಾವ ಬೀರುತ್ತು ಅಂತಾದರೆ ನಿಮಗೆ ಕಷ್ಟವಾದೀತು. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡ್ತಾ ಪ್ರಾರ್ಥನೆ ಮಾಡಿ, ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾದ. ಮಕರ ರಾಶಿ ಬಹು ನಿರೀಕ್ಷಿತವಾದಂತಹ ಕೆಲಸ ತುಂಬ ವಿಳಂಬವಾಗುತ್ತೆ. ಈ ಕೆಲಸ ಆಗಿಬಿಡುತ್ತೆ ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರಿ, ಆದರೆ ಅಂಥ ಕೆಲಸವೇ ಬಹಳ ನಿಧಾನವಾಗುತ್ತೆ. ಎಷ್ಟು ಬೇಸರ ಆಗಬೇಡ. ಈ ಒಂದು ಕೆಲಸಕ್ಕೆ ನಾನು ಇರುವಂತಹ ಬುದ್ಧಿಯೆಲ್ಲ ಖರ್ಚು ಮಾಡಬೇಕಾ ಅನ್ನುವಂಥದ್ದು ನಿಮಗೆ ಪ್ರಶ್ನೆ ಆಗಬಹುದು. ಆತ್ಮೀಯರ ಜೊತೆಯಲ್ಲಿ ವೈಮನಸ್ಯ ಉಂಟಾಗುತ್ತೆ. ಯಾವಾಗ ನಿಮ್ಮ ಕೆಲಸ ಆಗೋದಿಲ್ಲ, ಆ ಕೆಲಸಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ನಿಮ್ಮ ಆತ್ಮೀಯರಾಗಿದ್ದರೆ ಅವರ ಜೊತೆಯಲ್ಲಿ ವೈಮನಸ್ಯ ಹುಟ್ಟುತ್ತೆ. ನಿನ್ನನ್ನು ನಂಬ್ಕೊಂಡು ಹೀಗಾಯಿತು ಅನ್ನುವಂತಹ ಮಾತು ಅಲ್ಲಿ ಬರುತ್ತೆ. ಹೀಗೆ ಮಾತಿಗೆ ಮಾತು ಬೆಳೆದು ನಿಷ್ಠುರಕ್ಕೆ ಕಾರಣವಾಗುತ್ತೆ. ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ಇರತಕ್ಕಂಥವರಿಗೆ ತೊಂದರೆಯಾಗ್ತಕ್ಕಂತಹ ಸೂಚನೆ, ತುಂಬ ಎಚ್ಚರವನ್ನು ವಹಿಸಬೇಕು. ವಿದೇಶ ಪ್ರವಾಸ, ದೂರದೂರಿನ ಪ್ರಯಾಣ ಇದು ಯಾವುದೇ ಇರಬಹುದು, ಅನುಕೂಲವನ್ನು ತರ್ತಕ್ಕಂಥದ್ದಾಗತ್ತೆ. ಬೇರೆಯವರನ್ನು ಗೌರವಿಸೋದಕ್ಕೆ ಮರಿಬೇಡಿ. ಯಾರನ್ನೂ ಕೂಡ ಅಷ್ಟೊಂದು ಹಗುರವಾಗಿ ಸ್ವೀಕಾರ ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಆತ್ಮಗೌರವ ಇರುತ್ತೆ. ಅದಕ್ಕೆ ಧಕ್ಕೆ ಬಂದಾಗ ಕೆಲವರು ತಿರುಗಿ ಬೀಳ್ತಕ್ಕಂತಹ ಸಾಧ್ಯತೆ ಇರುತ್ತೆ, ಆಗ ಅವಮಾನವಾಗುತ್ತೆ. ಅದು ಬೇಡ ಅಂತ ಹೇಳಿ ಅರ್ಥ. ವಿಷ್ಣುತ್ರಯೀ ಮಂತ್ರವನ್ನು ಶ್ರವಣ ಜಪ ಮಾಡಿ, ಆ ಮಂತ್ರದ ಪ್ರಭಾವ ನಿಮ್ಮನ್ನು ಸರ್ವಾಂಗೀಣವಾಗಿ ರಕ್ಷಣೆ ಮಾಡಲಿ. ಶುಭವಾಗಿ. ಕುಂಭರಾಶಿ ನಿಮ್ಮ ಪ್ರತಿಷ್ಠೆ, ಗೌರವ, ಅಧಿಕಾರ ಇತ್ಯಾದಿಗಳು ಹೆಚ್ಚಾಗುತ್ತೆ. ಜೊತೆಯಲ್ಲಿ ವಿವೇಕಶೂನ್ಯರಿಗೆ ಅಹಂಕಾರವೂ ಕೂಡ ಹೆಚ್ಚಾಗ್ತಕ್ಕಂಥದ್ದು. ಇದೆಲ್ಲವೂ ಕೂಡ ನಿಮ್ಮ ಹಿಡಿತದಲ್ಲೇ, ನೀವು ಸ್ಥಿಮಿತದಲ್ಲೇ ಇರಬೇಕು. ಆಗ ಮಾತ್ರ ಅದಕ್ಕೆ ಸರಿಯಾದಂತಹ ಬೆಲೆ ಸಿಕ್ಕುವಂಥದ್ದು. ಅಂದುಕೊಂಡಂತಹ ಕೆಲಸ ಕೈಗೂಡೋದ್ರಿಂದ, ಸಕಾಲಕ್ಕಾಗೋದ್ರಿಂದ ಮತ್ತೊಂದಷ್ಟು ಉತ್ಸಾಹ ನಿಮಗೆ ಹೆಚ್ಚಾಗುತ್ತೆ. ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಆಸಕ್ತಿ ಹೆಚ್ಚಾಗುವಂಥದ್ದಾಗತ್ತೆ. ಸಮಾಜದ ಜನಪ್ರಿಯತೆಯ ಹಿಂದೆ ಹೋಗಿ ಅವಮಾನವನ್ನು ಮಾಡ್ಕೊಳ್ತೀವಿ. ಯಾರೋ ಹೊಗಳ್ತಾರೆ ಅಂತ ಹೇಳಿ ಅವರ ಹಿಂದೆ ಹೋಗುವಂಥದ್ದು, ಎಲ್ಲ ಕಡೆಯಲ್ಲೂ ನನಗಿದೇ ಗೌರವ ಸಿಕ್ಕತ್ತೆ ಎನ್ನುವಂಥದ್ದು, ಅದು ತಪ್ಪಾದೀತು, ಅವಮಾನಕ್ಕೆ ದಾರಿಯಾಗತ್ತೆ. ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಹೊರಗಡೆ ನೀವು ಉತ್ಸಾಹದಿಂದ ಇರ್ತೀರಿ, ಮನೆಯಲ್ಲಿ ಅಶಾಂತಿ ತಾಂಡವವಾಡ್ತಾ ಇರುತ್ತೆ. ಪ್ರಯೋಜನ ಏನು? ನಮ್ಮ ಕುಟುಂಬವನ್ನು ನಾವು ಸರಿಯಾದಂತಹ ರೀತಿಯಲ್ಲಿ ನಿಭಾಯಿಸೋಕ್ಕಾಗಲ್ಲ ಅಂತಂದ ಮೇಲೆ ಹೊರಗಡೆ ನಾವು ಹೇಗಿದ್ದರೆ ಏನು ಬಂತು? ಇದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಹೊಸ ಹೊಸ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಸದ್ವಿನಿಯೋಗ ಆಗಲಿ, ಸದುಪಯೋಗ ಆಗಲಿ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗಲಿ, ನಿಮ್ಮನ್ನು ಬೇರೆಯವರು ಅನುಸರಿಸ್ತಕ್ಕಂತಹ ಕೆಲಸವಾಗಲಿ, ನಿಮ್ಮನ್ನು ಯಾರು ಹಿಂಬಾಲಿಸ್ತಾರೆ ಅವರಿಗೆ ಯಾವುದೇ ರೀತಿಯ ತಪ್ಪು ಮಾಹಿತಿಗಳಾಗಲಿ, ಮೋಸ ವಂಚನೆಗಳಾಗಲಿ ಆಗದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕಾದಂಥದ್ದು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಉತ್ತಮವಾದಂತಹ ಸಾಧನೆ ಮಾಡೋದಕ್ಕೆ ಒಳ್ಳೆಯ ಅವಕಾಶಗಳು ಮತ್ತೆ ಮತ್ತೆ ದೊರಕುತ್ತೆ. ಅಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ತರುವಂಥದ್ದು, ಕುಟುಂಬದ ಗೌರವವನ್ನು ಕಾಪಾಡ್ತಕ್ಕಂಥದ್ದು, ಪರಿವಾರಕ್ಕೆ ಏನೋ ಒಂದು ಒಳ್ಳೆಯದನ್ನು ಮಾಡುವಂಥದ್ದು, ಆತ್ಮೋದ್ಧಾರ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗಬೇಕು ಅಂತ ಅರ್ಥ. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರತಿಕ್ರಿಯೆ ಜೊತೆಗೆ ಗೌರವ ಇವೆಲ್ಲವೂ ಇರುತ್ತೆ. ಉಳಿಸ್ಕೊಳ್ಬೇಕು. ಪ್ರಯತ್ನಪೂರ್ವಕವಾಗಿ ಒಳಿತನ್ನು ಮಾಡೋದಕ್ಕೆ ಅಂತ ಹೊರಟಾಗ ಆ ಗೌರವ ಹಾಗೆ ಉಳಿಬೇಕು ಅನ್ನುವಂಥದ್ದು. ಮಕ್ಕಳ ಶಿಕ್ಷಣವನ್ನು ಕುರಿತು ಚಿಂತನೆಯನ್ನು ನಡೆಸ್ತೀರಿ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು.
ಮುಂದೆ ಅವರ ಭವಿಷ್ಯ ಹೇಗೆ, ಇವೆಲ್ಲವೂ ಕೂಡ ಪ್ರಶ್ನೆಯಾಗತ್ತೆ. ಅಲ್ಪ ಪ್ರಯತ್ನದಿಂದ ದೊಡ್ಡ ಕೆಲಸಗಳಾಗ್ತಕ್ಕಂಥದ್ದು. ಯಾವುದೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀರಿ, ಬಹಳ ದೊಡ್ಡದಾದಂತಹ ಕೆಲಸಗಳ ಫಲ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಹೊಸ ಆಸ್ತಿ ಅಥವಾ ಆದಾಯ ನಿಮ್ಮನ್ನು ಹುಡುಕೊಂಡು ಬರತಕ್ಕಂಥದ್ದು. ಕಷ್ಟದಲ್ಲಿರ್ತಕ್ಕಂಥವರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಸಕಾಲದಲ್ಲಿ ಪ್ರಯತ್ನವನ್ನು ಮಾಡ್ತೀರಿ. ಅದು ಬಹಳ ದೊಡ್ಡ ಯೋಚನೆ. ಸಮಾಜಕ್ಕೆ, ಸಮಾಜದಲ್ಲಿ ಇರತಕ್ಕಂಥವರಿಗೆ ಉತ್ತಮವಾದಂತಹ ಸಂದೇಶ ಇದು. ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಹೋಗಿ ಯಾರು ಕಷ್ಟಕ್ಕೆ ಸಿಗ ಹಾಕ್ಕೊಂಡಿರ್ತಾರೆ ಅಂಥವರಿಗೆ ಸಹಾಯವನ್ನು ಮಾಡಿ. ಅದರಿಂದ ನಿಮ್ಮ ಕೀರ್ತಿ ಹೆಚ್ಚಾಗ್ತಕ್ಕಂಥದ್ದು. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಲಿ.